ವರ್ಷಗಳ ನಡುವಿನ ದೈಹಿಕ ಸಂಬಂಧ ಮತ್ತು ಪ್ರೀತಿಯ ನಂತರ ಆತ ನನ್ನನ್ನು ಮೋಸ ಮಾಡಿದ, ನನ್ನನ್ನು ಅತ್ಯಾಚಾರ ಮಾಡಿದ ಅಂತ ಇನ್ಮುಂದೆ ಕಂಪ್ಲೇಂಟ್ ಮಾಡೋ ಹಾಗಿಲ್ಲ ಹಾಗಂತ ದೆಹಲಿಯ ಸುಪ್ರೀಂ ಕೋರ್ಟ್ ಹೇಳಿದೆ. ಕೆಲವು ಸ್ತ್ರೀಯರು ಇದನ್ನ ಬಳಸಿಕೊಂಡು ಅದೆಷ್ಟೋ ಮಂದಿ ಜೀವನವನ್ನೇ ಹೈರಾಣಾಗಿ ಮಾಡಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಸಿಕ್ಕಿ ಹಾಕಿಕೊಂಡಂತ ಅದೆಷ್ಟೋ ಮಂದಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವರು ಇಂತಹ ಸಮಸ್ಯೆನೇ ಬೇಡ ಅಂತ ಇಬ್ಬರ ನಡುವೆ ಒಪ್ಪಂದ ಮಾಡಿಕೊಂಡು ಹಣದಲ್ಲೇ ಎಲ್ಲವನ್ನು ಮುಗಿಸಿದ್ದಾರೆ. ತಮ್ಮ ಲಾಭಕ್ಕಾಗಿ ಕಾನೂನನ್ನೇ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಂಥ ಕೆಲವು ಹೆಣ್ಮಕ್ಳಿಗೆ ಇದು ವರದಾನವಾಗಿತ್ತು. ಎಲ್ಲ ಸರಿ ಇದ್ದಾಗ ಓಕೆ, ಇಲ್ದಿದ್ರೆ ನೀನ್ ಯಾಕೆ ಅನ್ನೋ ಪ್ರಶ್ನೆಗೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ನ್ಯಾಯಾಧೀಶರ ಪೀಠ ಉತ್ತರ ನೀಡಿದೆ. ಹಾಗಾದರೆ ಬನ್ನಿ, ಏನು ಆ ಸುಪ್ರೀಂ ಕೋರ್ಟ್ನ ವರದಿಯಲ್ಲಿ ಇದೆ ಅನ್ನೋದನ್ನು ನೋಡೋಣ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ. ಒಪ್ಪಿಗೆಯ ದೈಹಿಕ ಸಂಬಂಧವನ್ನು ಅಪರಾಧೀಕರಣಗೊಳಿಸುವ ಆತಂಕಕಾರಿ ಪ್ರವೃತ್ತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದ್ದು, ವಿವಾಹದ ಸುಳ್ಳು ಭರವಸೆಯ ಮೇಲೆ ತನ್ನೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದಾನೆ ಎಂದು ಆರೋಪಿಸಿ ವರ್ಷಗಳ ಕಾಲ ವಿವಾಹೇತರ ಸಂಬಂಧ ಹೊಂದಿರುವ ಮಹಿಳೆ ಅತ್ಯಾಚಾರದ ಆರೋಪವನ್ನು ಹೊರಿಸುವಂತಿಲ್ಲ ಎಂದು ಹೇಳಿದೆ. ಮುಂಬೈನ ಖಾರ್ಘರ್ ಪೊಲೀಸ್ ಠಾಣೆಯಲ್ಲಿ ಮಹೇಶ್ ದಾವುಕರೆ ವಿರುದ್ಧ ವನಿತಾ ಎಸ್ ಜಾಧವ್ ಎಂಬುವರು ದಾಖಲಿಸಿದ 7 ವರ್ಷಗಳ ಹಳೆಯ ಎಫ್ಐಆರ್ ಅನ್ನು ರದ್ದುಗೊಳಿಸಿದ ನ್ಯಾಯಮೂರ್ತಿಗಳಾದ BV ನಾಗರತ್ನ ಮತ್ತು N ಕೋಟೇಶ್ವರ ಸಿಂಗ್ ಅವರ ಪೀಠವು ಒಮ್ಮತದ ಸಂಬಂಧಗಳು ದೀರ್ಘಕಾಲದವರೆಗೆ ನಡೆಯುತ್ತಿರುವುದು ಆತಂಕಕಾರಿ ಪ್ರವೃತ್ತಿಯಾಗಿದೆ. ಎಲ್ಲ ಸರಿಯಿದ್ದಾಗ ಓಕೆ, ಇನ್ನು ಇಬ್ಬರ ನಡುವೆ ಸಂಬಂಧಗಳು ಬೆರುಕು ಬಿಟ್ಟಾಗ ಆತನ ಮೇಲೆ ಆರೋಪಿಸಿ ಆತನ ಮೇಲೆ ಕಂಪ್ಲೇಂಟ್ ಕೂಡ ಕೊಡಬಹುದಿತ್ತು. ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾದಂಥ ವ್ಯಕ್ತಿಗೆ ಮಹಿಳೆಯ ದೂರನ್ನು ಆಧರಿಸಿ 5 ರಿಂದ 10 ವರ್ಷದ ಜೈಲು ಶಿಕ್ಷೆಯನ್ನು ಕೂಡ ನೀಡಬಹುದಿತ್ತು. ಅದೆಷ್ಟೋ ಸನ್ನಿವೇಶಗಳಲ್ಲಿ ಇಂತಹ ಪ್ರಕರಣಗಳಿಗೆ ಹೆದರಿ ಅದೆಷ್ಟೋ ಮಂದಿ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಸಹಜವಾಗಿ ಇಂಥ ಕಾನೂನಿನ ದುರ್ಬಳಕೆ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚಾದ ಕಾರಣದಿಂದ ಸುಪ್ರೀಂ ಕೋರ್ಟ್ ಈ ನಿರ್ಧಾರಕ್ಕೆ ಬಂದಿದೆ. ಲೈಂಗಿಕ ಸಂಬಂಧದ ಒಪ್ಪಿಗೆಯ ಆಧಾರದ ಮೇಲೆ ಮದುವೆಯಾಗುವ ಭರವಸೆಯ ಉಲ್ಲಂಘನೆಯ ದೂರನ್ನು ಪಡೆದ ವಂಚನೆಗೆ ಒಳಗಾದಂಥ ಮಹಿಳೆಯು ಶೀಘ್ರವಾಗಿ ಅಂದರೆ ಬೇಗನೆ ಕಂಪ್ಲೇಂಟ್ ಕೊಡಬೇಕು. ಅದನ್ನು ಬಿಟ್ಟು ವರ್ಷಗಳ ಕಾಲ ದೈಹಿಕ ಸಂಬಂಧವನ್ನು ಹೊಂದಿ ಕಂಪ್ಲೇಂಟ್ ಕೊಟ್ಟಿದೆಯಾದಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸುವುದಿಲ್ಲ ಅಂತ ಹೇಳಿದೆ. ವಿವಾಹಿತ ವ್ಯಕ್ತಿಯಾದಂಥ ಖರೆ ಮತ್ತು ವಿಧವೆಯಾದಂಥ ಜಾಧವ್ ನಡುವಿನ ಸಂಬಂಧವು 2008ರಲ್ಲಿ ಪ್ರಾರಂಭವಾಯಿತು. ಆ ವ್ಯಕ್ತಿ ತನ್ನನ್ನು ಮದುವೆಯಾಗುವುದಾಗಿ ಭರವಸೆ ನೀಡಿದ ನಂತರ ತನ್ನೊಂದಿಗೆ ಸಂಭೋಗವನ್ನು ಕೂಡ ಮಾಡಿದ ಎಂದು ಜಾಧವ್ ಆರೋಪಿಸಿದ್ರು. ಜೊತೆಗೆ ಖರೆ ಆತನ ಪತ್ನಿ ಜಾಧವ್ ವಿರುದ್ಧನೇ ಸುಲಿಗೆಯ ದೂರನ್ನು ಕೂಡ ದಾಖಲಿಸಿದ್ರು. ಆದರೆ ಮಾರ್ಚ್ 2017ರಲ್ಲಿ ಜಾಧವ್ ಖರೆ ವಿರುದ್ಧ ಅತ್ಯಾಚಾರದ ದೂರನ್ನು ದಾಖಲಿಸಿದ್ರು. ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಏನನ್ನ ಹೇಳಿದೆ ಅಂತಂದ್ರೆ, ವರ್ಷಗಳವರೆಗೆ ಇಬ್ಬರು ದೈಹಿಕ ಸಂಬಂಧವನ್ನು ಹೊಂದಿ ಕೊನೆಗೆ ಆತ ತನ್ನನ್ನು ಮದುವೆಯಾಗುವುದಾಗಿ ನಂಬಿಸಿದ, ಹಾಗಾಗಿ ನಾನು ಆತನೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿದೆ ಎಂದು ಹೇಳುವ ಹಾಗೆ ಇಲ್ಲ. ಆತನ ಮೇಲೆ ಇಷ್ಟ ಇಲ್ಲದೆ ಹೋದಲ್ಲಿ ಆತ ಮೊದಲನೆಯ ಸಲವೇ ಬಲಾತ್ಕಾರ ಅಥವಾ ಆಕೆಯೊಂದಿಗೆ ಸಂಭೋಗ ನಡೆಸಿದಾಗಲೇ ಆಕೆ ಹತ್ತಿರದ ಯಾವುದಾದರೂ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರೆ ಮಾತ್ರನೇ ಇನ್ಮೇಲೆ ಅದು ಅತ್ಯಾಚಾರವಂತ ಹೇಳಬಹುದು. ಅದನ್ನು ಬಿಟ್ಟು ವರ್ಷಗಳು ಕಳೆದ ನಂತರ ಏನಾದರೂ ಕಂಪ್ಲೇಂಟ್ ಅನ್ನು ಕೊಟ್ಟಿದೆಯಾದಲ್ಲಿ ಇದು ಆಕೆ ದುರುದ್ದೇಶದಿಂದಲೇ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾಳೆ ಅಂತ ಕೋರ್ಟ್ ಇನ್ಮುಂದೆ ಅಂತಹ ಕಂಪ್ಲೇಂಟ್ ಅನ್ನು ಪರಿಗಣಿಸುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ.